ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಐ ಹೋಪ್ ನೀವೆಲ್ಲ ಇವತ್ತು ಖುಷಿಯಿಂದ ಇರ್ತೀರಾ. ಬಿಕಾಸ್ ಕೆ ಅವರು ನಿಮ್ಮ ಸೆಕೆಂಡ್ ರೌಂಡ್ ಪ್ರಾವಿಸ್ನಲ್ ಸೀಟ್ ಅಲಾಟ್ಮೆಂಟ್ನ ಅನೌನ್ಸ್ ಮಾಡಿದಾರಲ್ವಾ. ಸೊ ಅದಕ್ಕೋಸ್ಕರ. ಬಟ್ ಇದು ನಿಮ್ಮ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. 99% ಇದೇ ಆಗಿರುತ್ತೆ, ಬಟ್ ಅಫಿಷಿಯಲಿ ಅನೌನ್ಸ್ ಆಗಬೇಕಲ್ವಾ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಲಿಂಕನ್ನು ಬಿಡ್ತಾರೆ. ಆ ಲಿಂಕನ್ನು ಯಾವಾಗ ಬಿಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಕೆ ಅವರು ಈ ನೋಟಿಫಿಕೇಷನ್ನ ರಿಲೀಸ್ ಮಾಡೋ ಮೂಲಕ ಸಮ್ ಪಾಯಿಂಟ್ಸ್, ಸಮ್ ಇನ್ಸ್ಟ್ರಕ್ಷನ್ಸನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅದನ್ನ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನೀವೇನು ಮಾಡೋದು ಬೇಕಾಗಿಲ್ಲ, ಇದನ್ನ ಓದೋದೇನು ಬೇಕಾಗಿಲ್ಲ, ನಾನು ಓದಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಕರೆಕ್ಟಾಗಿ ಕಂಪ್ಲೀಟಾಗಿ ನೋಡಿ ಕೇಳಿಸ್ಕೊಳ್ಳಿ ಅಷ್ಟೇ, ಓಕೆನಾ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾಯಿದ್ರೆ ಮತ್ತು ವಿಸಿಟ್ ಮಾಡಿ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಒಂದೊಂದೇ ಪಾಯಿಂಟ್ಸ್ನ ಡಿಸ್ಕಸ್ ಮಾಡೋಣಂತೆ. ಮೊದಲನೇ ಪಾಯಿಂಟ್ ಏನು ಅಂತಂದರೆ, ನಿಮ್ಮ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವನ್ನು ಸಂಜೆ 4ರ ನಂತರ ಪ್ರಕಟಿಸಲಾಗುವುದು. ಆ ಫಲಿತಾಂಶನ ನೋಡಿ ನೀವು ಖುಷಿಯಾಗಿದ್ರಿ ಅಲ್ವಾ. ಸೊ ಅದನ್ನ ಹೇಳೋದು ಬೇಕಾಗಿಲ್ಲ ನಿಮಗೆ. ಎರಡನೇ ಪಾಯಿಂಟ್ ಏನು ಅಂತಂದರೆ, ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆಗೆ 13 ಸೆಪ್ಟೆಂಬರ್ ಮಧ್ಯಾಹ್ನ 2 ಗಂಟೆವರೆಗೆ ನಮೂದಿಸಿದ ಆಪ್ಷನ್ಸ್ಗಳನ್ನು ಪರಿಗಣಿಸಲಾಗಿದೆ. ನೀವೇನು 13 ಸೆಪ್ಟೆಂಬರ್ ಮಧ್ಯಾಹ್ನ 2 ಗಂಟೆವರೆಗೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಏನೇನು ಚೇಂಜಸ್ ಮಾಡ್ಕೊಂಡ್ರಿ ಅಲ್ವಾ, ಅದ್ರ ಬೇಸಿಸ್ ಮೇಲೆ ಈ ಸೀಟ್ ಅಲಾಟ್ಮೆಂಟ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಥರ್ಡ್ ಪಾಯಿಂಟು, ಇದು UGCET UG NEET 2024ರ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಫಲಿತಾಂಶವಾಗಿದ್ದು, ಅಭ್ಯರ್ಥಿಗಳು ತಾತ್ಕಾಲಿಕವಾಗಿ ಹಂಚಿಕೆಯಾಗಿರುವ ಸೀಟ್ಗೆ ಕಾಲೇಜಿಗೆ ಅಡ್ಮಿಷನ್ ಮಾಡುವಂತಿಲ್ಲ. ಇದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಫೈನಲ್ ಸೀಟ್ ಅಲಾಟ್ಮೆಂಟ್ ಅಲ್ಲ. ಸೊ ಯಾವುದೇ ರೀತಿಯಾದಂಥ ಕಾಲೇಜ್ಗೆ ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಕೊಳೋ ಹಾಗಿಲ್ಲ, ಓಕೆನಾ. ಸೊ ಈ ಪಾಯಿಂಟು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಏನು ಅಂತಂದರೆ, ಯಾವುದಾದರೂ ನಿರ್ದಿಷ್ಟ ಆಕ್ಷೇಪಣೆಗಳಿದ್ದಲ್ಲಿ, ಮೀನ್ಸ್ ಆಪ್ಷನ್ಸ್ಗಳನ್ನು ದಾಖಲಿಸಲಾಗಿದೆ, ಎರಡನೇ ಸುತ್ತಿನ ಕಟ್ ಆಫ್ ರ್ಯಾಂಕು ಪರಿಶೀಲಿಸಲಾಗಿದೆ, ಆದರೆ ಯಾವುದೋ ಸೀಟು ಹಂಚಿಕೆಯಾಗಿಲ್ಲ. ಮೀನ್ಸ್ ನಿಮ್ಮ ರ್ಯಾಂಕು ಸಪೋಸ್ ಚೆನ್ನಾಗೇ ಇದೆ, ಒಂದು 30,000 ಆಗಿದೆ ಅಂತ ತಿಳ್ಕೊಳ್ಳಿ. ಆ 30,000ಗೆ ಸಿಗುವಂಥ ಕಾಲೇಜ್ ಕೂಡ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇಟ್ಟಿದ್ದೀರಾ. ಬಟ್ ಆದರೂ ಕೂಡ ನಿಮಗೆ ಸೀಟು ಅಲಾಟ್ ಆಗಿಲ್ಲ. ಈ ರೀತಿ ಒಂದು ಸಿಚುವೇಶನ್ ಇತ್ತು ಅಂತ ಅಂದರೆ, ನೀವು ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ನೀವು ಕೆ ಅವರಿಗೆ ಮೇಲ್ ಮಾಡಬೇಕಾಗಿರುತ್ತೆ. ಸೊ ಇಮೇಲ್ ಐ ಡಿಲಿ ತೋರಿಸ್ತಾ ಇದ್ದೀನಲ್ವಾ, ಇದೇ ಇಮೇಲ್ ಐ ಡಿ ಆಗಿರುತ್ತೆ ಕೆ ಅವ್ರದ್ದು. ಸೊ ಈ ಇಮೇಲ್ ಐ ಡಿಗೆ ನೀವು ಬೆಳಗ್ಗೆ 10 ಗಂಟೆ ಒಳಗೆ ಈ ರೀತಿ ಒಂದು ಸಿಚುವೇಶನ್ ಇತ್ತು ಅಂದರೆ ನಿಮಗೆ ನೀವು ಮೇಲ್ ಮಾಡಬೇಕಾಗಿರುತ್ತೆ, ಓಕೆನಾ. ಬೆಳಗ್ಗೆ 10 ಗಂಟೆ ಒಳಗೆ. ಸೊ ಪ್ಲೀಸ್ ಮೇಲ್ ಮಾಡಿ. ಸೊ ಇದರಿಂದ ನಾವೇನು ತಿಳ್ಕೊಬೇಕು ಅಂತಂದರೆ, ಪ್ರಾವಿಷನಲ್ ರಿಸಲ್ಟ್ ಬದಲು ಡೈರೆಕ್ಟಾಗಿ ರಿಸಲ್ಟ್, ಫೈನಲ್ ರಿಸಲ್ಟ್ ಅಂತ ಅನೌನ್ಸ್ ಮಾಡ್ಬೋಯ್ತಲ್ವ ಕೆ ಅವರು. ಸೊ ಇದಕ್ಕೋಸ್ಕರ ನಿಮಗೆ ಇಂಥ ಎಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಸೊ ಅದಕ್ಕೋಸ್ಕರ ಇಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕಂತಲೇ ಕೆ ಅವರು ಈ ರೀತಿ ಒಂದು ಪ್ರೊಸೆಸ್ನ ಮಾಡಿದ್ದಾರೆ. ಲಾಸ್ಟ್ ಇಯರೆಲ್ಲ ಈ ರೀತಿ ಇರಲಿಲ್ಲ, ಓಕೆನಾ. ಸೊ ಈ ವರ್ಷ ಏನಾಗಿದೆ, ಸಾಫ್ಟ್ವೇರಲ್ಲಿ ಸುಮಾರು ಬಗ್ಸ್ ಇದಾವಲ್ವಾ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಸಾಲ್ವ್ ಮಾಡೋದಕ್ಕಂತ ಈ ಪ್ರೊಸೆಸ್ನ ಇಟ್ಕೊಂಡಿದ್ದಾರೆ ಕೆ ಅವರು. ಸೊ ಈ ರೀತಿ ಸಿಚುವೇಶನ್ ಇದ್ದರೆ ಪ್ಲೀಸ್ ಮೇಲ್ ಮಾಡ್ರಪ್ಪ, ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶಗಳನ್ನು ಪ್ರಕಟಿಸಲಾಗುವುದು. ಯಾವೆಲ್ಲ ಸ್ಟೂಡೆಂಟ್ಸು ಈ ರೀತಿ ಮೇಲ್ ಮಾಡಿರ್ತಾರಲ್ವ, ಅವ್ರದ್ದೆಲ್ಲ ಡೌಟ್ಸನ್ನು ನೋಡಿ ಕ್ಲಿಯರ್ ಮಾಡಿ ಸಾಫ್ಟ್ವೇರ್ನ ಕಲೆಕ್ಟ್ ಮಾಡಿಕೊಂಡು ಫೈನಲ್ ಸೀಟ್ ಅಲಾಟ್ಮೆಂಟ್ನ ಪ್ರಕಟಿಸ್ತಾರಂತೆ. ಸೊ ಮೇ ಬಿ ನಾಳೆ ಸಂಜೆ ಅಥವಾ ನಾಡಿದ್ದು ಅನೌನ್ಸ್ ಮಾಡ್ಬೋದು, ಓಕೆನಾ. ಬಿಕಾಸ್ ನಾಳೆ 10 ಗಂಟೆವರೆಗೂ ಆಪ್ಷನ್ಸ್ ಕೊಟ್ಟಿದ್ದಾರಲ್ವ, ಏನು ಡೌಟ್ಸ್ ಇದ್ದರೂ ಇಮೇಲ್ ಮಾಡಿ ಅಂತ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಸಂಜೆ ಅಷ್ಟೊತ್ತಿಗಾದರೂ ಮಾಡ್ಬೋದು, ಅಥವಾ ನಾಡಿದ್ದು ಬೆಳಗ್ಗೆ ಕೂಡ ಮಾಡ್ಬೋದು. ಆಮೇಲೆ ನೋಡಿ, ನೀವೆಲ್ಲ ಈ ರೀತಿ ಇನ್ಸ್ಟ್ರಕ್ಷನ್ಸ್ನ ತಿಳ್ಕೊಳ್ದೆ ಏನು ಮಾಡದೇ ಇದ್ದರೆ ಏನಾಗುತ್ತೆ ಅಂತ, ಸೀಟು ಹಂಚಿಕೆ ಕುರಿತು ಪ್ರಕಟಿಸಲಾಗುವ ಸೂಚನೆಗಳು, ಅಧಿಸೂಚನೆಗಳು ಮತ್ತು ಪ್ರಕಟಣೆಗಳನ್ನು ನೋಡದೇ ಇರುವ ಕಾರಣದಿಂದ ಉಂಟಾಗುವ ಯಾವುದೇ ಪರಿಣಾಮಗಳಿಗೆ ಪ್ರಾಧಿಕಾರವು ಜವಾಬ್ದಾರಿ ಆಗುವುದಿಲ್ಲ, ಓಕೆನಾ. ಇಟ್ ಮೀನ್ಸ್ ನಿಮ್ಮ ರ್ಯಾಂಕ್ ಕೂಡ ಚೆನ್ನಾಗಿದೆ, ಬಟ್ ಯಾವುದೇ ರೀತಿ ಕಾಲೇಜ್ ಅಲರ್ಟ್ ಆಗಿಲ್ಲ ಅಂತಂದರೆ ಅದು ಸಾಫ್ಟ್ವೇರ್ ಪ್ರಾಬ್ಲಮೇ ಆಗಿರುತ್ತೆ. ಸೊ ಅದನ್ನ ನೀವು ಕೆ ಅವರ ಗಮನಕ್ಕೆ ತರಬೇಕಾಗುತ್ತೆ. ಸೊ ಈ ಇನ್ಸ್ಟ್ರಕ್ಷನ್ಸ್ನ ಓದಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಮಾಡಬೇಕು ನಾವು ಪ್ರೊಸೀಜರ್ ಅಂತ. ಸೊ ಡೋಂಟ್ ವರಿ, ಯಾಕಂದರೆ ನಾನು ಇದ್ದೀನಲ್ವಾ, ಎಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಯಾವುದೇ ಒಂದು ಇನ್ಸ್ಟ್ರಕ್ಷನ್, ಯಾವುದೇ ಒಂದು ಸೂಚನೆ ಕೂಡ ಮಿಸ್ ಆಗದೆ ರೀತಿ ನಿಮಗೆ ನೋಡ್ಕೊತೀನಿ. ಸೊ ನೀವು ಜಸ್ಟ್ ಫಾಲೋ ಮಾಡಬೇಕಾಗಿರುತ್ತೆ, ಓಕೆನಾ. ಕರೆಕ್ಟಾಗಿ ಕೇಳಿಸ್ಕೊಂಡು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯಾದಾಗ ಏನಾಗುತ್ತೆ, ನಿಮಗೆ ಲಾಸ್ಟ್ ರೌಂಡ್ವರೆಗೂ ಕೂಡ ಸೀಟ್ ಅಲಾಟ್ ಆಗೋದಿಲ್ಲ. ನೀವೇನು ಮಾಡಿರಲ್ಲ, ಕೆ ಅವರ ಗಮನಕ್ಕೆ ತಂದಿರೋದಿಲ್ಲ. ಸೊ ಆವಾಗ ಕೆ ಅವರು ಜವಾಬ್ದಾರಿ ಆಗೋದಿಲ್ಲ ಅನ್ನೋದನ್ನ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಓಕೆನಾ. ಸೊ ಯಾರೇ ನಿಮ್ಮ ಫ್ರೆಂಡ್ಸು ಈ ರೀತಿ ಸಿಚುವೇಶನ್ನ ಫೇಸ್ ಮಾಡ್ತಾಯಿದ್ರೆ, ಸೊ ಪ್ಲೀಸ್ ಶೇರ್ ಮಾಡಿ, ಉಪಯೋಗ ಆಗುತ್ತೆ ಅವರಿಗೆ, ಓಕೆನಾ.
ಸೊ ಇಂಥ ಅಪ್ಡೇಟ್ಸ್ನ ಪಡೆಯೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ವಾ, ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಬೇಗ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಸೊ ಗಾಯ್ಸ್, ಮೀಟ್ ಯು ದ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.